ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನಗ ಬಾ ಅಂತ ಹೇಳ್ಯಾಳ ಮಲ್ಲಿ ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನಗ ಬಾ ಅಂತ ಹೇಳ್ಯಾಳ ಮಲ್ಲಿ ಊರ ಹುಡುಗಿದರು ಮನೆ ಸಿಗಲಾರರು ಕಾಯ್ದವು ಎಂದವು ಬೆಕ್ಕನವು ಎಂದವು ಕುಕ್ಕು ಕುಕ್ಕು ಕೂಗ್ಯಾವ ಕೋಳಿ ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನಗ ಬಾ ಅಂತ ಹೇಳ್ಯಾಳ ಮಲ್ಲಿ ಬಾಬಾ ಏನು ಗದ್ದಲ್ರಿ ಏನು ಗದ್ದಲ ಗ್ಯಾರಂಟಿ ಶಕ್ತಿ ಯೋಜನೆ ಒಳಗೆ ಬಸ್ನ್ಯಾಗ ಏನು ಗದ್ದಲ ಎಲ್ಲಿ ನೋಡ್ತಿ ಎಲ್ಲಿ ಬರೀ ಆಧಾರ್ ಕಾರ್ಡ ಕಾಣ್ತಾವ ಅವನ ಆಧಾರ್ ಕಾರ್ಡ್ ತಗೊಂಡು ಹೆಂಗಸೂರು ಟೂರಿಗೆ ಹೊಂಟ್ರು ಅದ ಚಿಂತೆ ನಮ್ಮ ಗಂಡಸೂರು ಬಾರಿಗೆ ಹೊಂಟ್ರ ಏನ್ ಟೂರಿಗೆ ಗಂಡ ಬಾರಿಗೆ ಅದ ಸಿಟ್ನ್ಯಾಗ ಗಂಡ ಬಡದಂದ್ರ 2000 ತಕೊಂಡ್ ತವ್ರ ಮನೆಗೆ ಜಾ ಇರ್ಲಿ ಇದು ಮಹಿಳೆಯರ ಸಬಲೀಕರಣ ಇವತ್ತಿನ ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋದ್ರಾತ ಮುನ್ನೋಳಿಂದ ಹಿರಿಗೆ ಬರೋದ್ರೊಳಗಾಗಿ ತನ್ನ ಸೀಟಿಗೆ ಹೋಗ್ಬೇಕಾದ ಹೆಣ್ಮಗಳ ನನ್ನ ಸ್ವಾಟಿಗೆ ಹಾದ ತುಟಿ ಇಟ್ಟ ನನ್ನ ತುಟಿ ಕಡ್ಕೊಂಡ ತನ್ನ ಸೀಟಿಗೆ ಹೋಗಿ ಕುಂತ ಬಿಟ್ಲ ಚಂದನ್ ಹುಡುಗಿ ಕೈ ಹಿಡ್ದ ಲಗ್ನ ಆಗಿ ನಮ್ಮ ಅವ್ವನ ವಿಘ್ನ ತಪ್ಪಿಸ್ಬೇಕಂದ್ರ ಚಂದಾಗಿ ಸಂಸಾರ ಮಾಡ್ಬೇಕಂದ್ರ ಒಂದು ಚಂದನ ಚಿಟುಕು ಬಿ ಸಿಗುವಲ್ಲ ನನ್ನ ಪಾಲಿಗೆ ಎಲ್ಲೈತು ಯಪ್ಪ ನನ್ನ ಸೌಂದರ್ಯ ಗಡಬಡ ಮಾಡಿ ಬಾರಣಿ ಹುಡುಗಿ ಆಡೋಣ ತಿನ್ಪಾಣೆ ಗಡಬಡ ಮಾಡಿ ಬಾರಣಿ ಹುಡುಗಿ ಆಡೋಣ ತಿನ್ಪಾಣೆ ಹುಡುಗಿ ಹಚ್ಚಿತ ತಿನ್ಪಾಣೆ ಹುಡುಗಿ ಹಚ್ಚಿತ वाटिका श्याम्पू हत्ती ಹಚ್ಚಿವಲ್ಲ ಅಲ್ಲಿ ತೋರಿಸ್ರಿ ಎಷ್ಟಲ್ಲಿದ್ದೀರಿ ನಾಕಲ್ಲಿ ಓಪನ್ ಟಗ್ರಿನ್ ಕಾಳದ ಅದು ಹಂಗಲ್ಲ ಈಗ ನಾ ಪೂಸ್ತೀನಿ ಕೇಳು ಅದು ಅಲ್ಲಿ ತಲೆ ಆಮೇಲೆ ನಾ ಪೂಸ್ತನ ತಡಿ ನಂದೈತಿ ಬಾಳೆ ಆಮೇಲೆ ನಿಂದು ಪೋರ್ದೈತಿ ನೋಡ್ರಿ ಇದು ಏ ನನ್ನ ಕುರಿ ಮರ ಮಾಡಿ ಹೆಂಗ ಸಸ್ತಾದಾಗ ಶೆಟ್ಟಿ ಬರ್ಸವ ಅಲ್ಲೇನು 2020 ಬಿಸ್ಕೆಟ್ बादामी हुಡುಗಿ की एक नंबर हगलो राती माटाला 2 नंबर तेरी होटल सिटी अंबर तेरी होटल सिटी अंबर ನೋಡಿದ ಕೊಡಬೇಕು ಜಂಬಾರ ಬಾದಾಮಿ ಹುಡುಗಿ की
ಒಂದು ಸಲ ನೋಡ್ರಿ ಸಾಕ ನಿನ್ನ ಸೈಜ್ 34. ಹೌದಾ ಹುಲಿ ಆಗಾಗಿರ್ಬೇಕು ಸೊನ್ನೆ ಶಾಬಾಷ್. ತಡಿ ಸಮಾಧಾನ ಆಗಾಗಿರ್ಬೇಕು ಸೊನ್ನೆ ಆಗಾಗಿರ್ಬೇಕು ಸೊನ್ನೆ ಬಾಯಾಗಿರ್ಬೇಕು ಬೆನ್ನಿ 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 ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ. ನೀ ಸೈಡ್ ಸೇರಿಪ್ಪ. ಯು ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲ್ಲ ನಿಮ್ಮ ರಾತ್ರಿ ಊಟ ಮಾಡಿ ತಿಂತಾರ ಲವಂಗ. ರಾತ್ರಿ ಊಟ ಮಾಡಿ ತಿಂತಾರ ಲವಂಗ. ಲವಂಗ ತಿಂದ ಬೆಳಕ್ ಮಂಚಾಗ ಬೇಕು ಪಲಂಗ. 120 ರೂಪಾಯಿ ರೆಡ್ ಬುಲ್ 120 ರೂಪಾಯಿ ರೆಡ್ ಬುಲ್ ಸುಂಬಾರು ಇದು ಬಸಣ್ಣ ಸುಂಬಾರು 20 ರೂಪಾಯಿ ಕೋಳಿ ಪುಚ್ಚ ಹಾಕೊಂಡ್ ಪುಚ್ಚ ಏನಿಲ್ಲ ಏನಿಲ್ಲ ಯಾವನಾರು ನೀವು ಯಾವ ನೀ ದೋಸ್ತಿಗೆ 4% ಕೇಳ ಹೊಸದು ಓಚ ಹಿಂದಿಂದ ಬರಬೇಡ ಧಾರವಾಡ ಹಮ್ಮೆಯ ಆಚ ಕಡೆ ನೋಡ ಈಚ ಕಡೆ ನೋಡ ಸಂಗೀತಕಾರದ ಕೈವಾರ ನೋಡ ಆಚ ಕಡೆ ನೋಡ ಈಚ ಕಡೆ ನೋಡ ಸಂಗೀತ ಬಳಗದ ಕೈವಾರ ನೋಡ ನನ್ನ ಕೂಡ ಆಡ ಆಗೋಣ ಜೋಡ ನನ್ನ ಕೂಡ ಆಡ ಆಗೋಣ ಜೋಡ ಮಲ್ಲಿಗೆ ಮಾಡಿ ತಂದನ ಬಾರ ಮನಸ್ಸಿದ್ದರ ಒಂದ ಮುತ್ತ ಕೊಡ ಮಲ್ಲಿಗೆ ಮಾಲೆ ತಂದನ ಬಾರ ಮನಸ್ಸಿದ್ದರ ಒಂದ ಮುತ್ತ ಸೆಲ್ಫಿ ಕೊಡ್ತೀರೇನ್ರಿ ಇಲ್ವೇಲಿ ಕೊಡ್ರಿ. ಬೈಲ್ ಬಗಲ ಕುಂತ್ ಕೇಳ್ಬಾಕ್ ಮಕ್ಳು ಆಗ್ಯಾವನ್ರಿ ಬಾಬಾ ನಾನ ಬರ್ಲೆ ನಾ ಏನು ಬರಗಟ್ಟಿನ ಬಾ ಅಂದ್ರೆ ನೀ ಬಾ ಅಂದಿ ಬಂದ ಬಿಡ್ತೇನೆ ಮತ್ತೆ ಹತ್ತ ಭಾರ ಬಂಡ್ಯಾಗ ಕಿಟಕಿ ನೋಡ್ಬೇಡ ಬಿತ್ತಾರ ಪ್ರೀತಿ ನಗಲಿಸಿ ಹೊಂಟೆ ನಾ ದಾಟಿ ಅಗಸಿ ಬಿಟ್ಟಾರ ಪ್ರೀತಿ ನಗಲಿಸಿ ಹೊಂಟೆ ನಾ ದಾಟಿ ಅಗಸಿ ದ್ಯಾಮೌನ ಜಾತ್ರ್ಯಾಗ ನಗಸಿ ದ್ಯಾಮೌನ ಜಾತ್ರ್ಯಾಗ ನಗಸಿ ಮಾಡುವಂಟಿ ನನ್ನ ಪರದೇಸಿ ಬಿಟ್ಟಾರ ಪ್ರೀತಿ ನಗಲಿಸಿ ಬಾದಾಮಿ ನನ್ನೂರ ನಮ್ಮಲ್ಲೆಲ್ಲ ಹುಡುಗೂರ ಬಾದಾಮಿ ನನ್ನೂರ ನಮ್ಮಲ್ಲೆಲ್ಲ ಕಲ್ ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಹುಡುಗಿ ನುತ್ತಾಗುವಂಗ ಮನಸ ಏನೇನ ಕಟ್ಕೊಂಡ ಕುಂತಿದ್ದ ಗೆಳತಿ ದೊಡ್ಡ ದೊಡ್ಡ ಆಕನಸ ದೊಡ್ಡ ದೊಡ್ಡ ಆಕನಸ ವಯಸ್ಸು ಭಾಳ ಆಗ್ಯಾವನ್ರಿ ಓನ್ಲಿ 20 ವಯಸ್ಸು ಭಾಳ ಆಗ್ಯಾವನ್ರಿ ನನಗ ನೀ ಏನ್ ಎಬ್ಸಿ ಲಗ್ನ ಆಗೈತೇನ್ರಿ ಆ ಲಗ್ನ ಆಗೈತೇನ್ರಿ ಲಗ್ನ ಅಂದ್ರೆ ವಿಗ್ರಹ ಚಾಲು ಹೋಗತ್ತ ನನಗ ಐ ಆಮ್ ನಾಟ್ ಲಗ್ನ ಐ ಆಮ್ ಮಕ್ಳು ಆಗ್ಯಾವನ್ರಿ? ಎಲ್ಲರಿಗೂ ಲವ್ ಮ್ಯಾರೇಜ್ ಮಕ್ಳು ಆಗ್ಯಾವನ್ರಿ ಮುಂದೆ ಹಾಕೋರಿ ಆಪರೇಷನ್ ಆಗೈತೇನ್ರಿ ಯಾಕೆ ಮಾಡ್ತೇನೆ ಸಿಜರಿಂಗ್ ಆಗೈತ್ರಿ ಬಂದಿದ ಮಾಡಕ್ ಆಪರೇಷನ್ ಕುಸಾಲ ಊರ್ ಕುಸಾಲ ಸಂತೆಗೆ ಬಂದಾಗ ಬೆಟ್ಟಾಗ ನನ್ನ ಗೆಳೆಯ ಸಂತೆಗೆ ಬಂದಾಗ ಬೆಟ್ಟಾಗ ನನ್ನ ಗೆಳೆಯ
ಕಾಗೆನ್ನು ಕಾಗಿ ನಿಮ್ಮ ಗೂಗಿ ಆ ನಿಮ್ಮ ಅಪ್ಪ ಹಾಕ್ದನು ಮಾಮ ಎಬಸ್ ಮಾಮ ಇನ್ನೊಂದು ಬರೇ ಬ್ಯಾಡ ಅಂತಿರಲ್ಲ ಹುರುಪಿದ್ದಾಗ ಹೊಂಟತಿ ಬೀಸ ಬಾರಿ ಐತಿ ಚೆಸ ಈಗಿಯ ನಕ್ರ ನೋಡಿ ಹೊಡಿಯೋಂಗಾತ ಕಿಸ ಹೊಂಟತಿ ಬೀಸ ಬಾರಿ ಐತಿ ಚೆಸ ಈಗಿಯ ನಕ್ರ ನೋಡಿ ಹೊಡಿಯೋಂಗಾತ ಕಿಸ ಹತ್ತ ಬಾರ ನನ್ನ ಬಂದಾಗ ಅರ್ಗಿ ಅದ್ರ ಸೈಕೆ ಬೌಡಿ 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 ಹುಟ್ಟಿದ ಜೋಡಿ ಏ ಪ್ಯಾಸೇನ ಲೇಡಿ ನಾವಳೆ ಬಂದೇವ ಆರಾಮ್ತೀವಿ ನಾವಳೆ ಬಂದೇವ ನಾನು ಇದೊಂದು ಎಬಸ್ತೀನಿ ಏ ವಿಷಯ ಅರ್ಬಿ ಕಳೆದು ಬಾ ಎದಕ್ಕ ನಿನ್ ತುಂಡ ಹಚ್ಚಗತ್ತೇನೆ ಹೆಂಗ ಅರಬಿ ಕಳೆದ ಸಾಲೆ ನಾಮೇ ಸಾಕು ಹೊಂಟ ನಾಯ ಹೌದಾ ಮಾವ ಕರಿ ಬ್ಯಾಡ ನೀ ನನ್ನ ಕೆಮ್ಮೆ ಹಿಂದಿತ್ತಂದ್ರ ಹೌದಾ ತಡಿ ಏನ್ ಮಾಡ್ಬೇಕು ಹೇಳ ಅಲ್ಲಿ ತೋರಿಸ್ರಿ ಅದನ್ನ ಬಿಟ್ಟು ಬೇರೆ ಏನಿಲ್ಲ ನಿಂದು ಬೇರೆ ಏನಿಲ್ಲ ಹಿಂದಿತ್ತಂದ್ರ ತಿಂಡಿದೆಲ್ಲ ಕರೆ ಕರೆ ಬಂದಿನ್ನ ನೀ ತಿಂಡಿದ್ರ ಮ್ಯಾಲ ಬಾ ನೋಡು ಸೆಲ್ಫಿ ಕೊಡ್ತೀರೇನ್ರಿ ನೋ ಸೆಲ್ಫಿ ಓನ್ಲಿ ಕುಲ್ಪಿ ಬಿಡುದಿಲ್ಲ ನಮ್ಮಮ್ಮೆ ಕೊರು ಬ್ಯಾಡ ನೀ ಚುಮ್ಮೆ ಮನೆ ಕಮನ್ಯಾಗ ಕಳಿಸಿದಿ ನಾಮೇ ಸಾಕು ಬರ್ರಿ ಬಾಯವರ ನೀವ್ ಹಿಂಗ ಔಷಧಿ ಬರ್ತೀರನ್ನು ಗೊತ್ತಾಗಿ ಹಿಂದ್ ದಾರಿ ಬಿಟ್ಟು ಮುಂದ್ ಸಾರಿ ನಿಂತೀವಿ ಹೌದು ಇಟ್ಟು ಕಡ್ಕಿಲೆ ಮಾತಾಡತಿಲ್ಲ ಯಾ ಸುಬೇದಾರ ತಡ್ರಿ ತಡ್ರಿ ನಮ್ಮ ಮುಂದೆ ತಡ್ರಿ ಸಮಾಧಾನ ಇರ್ರಿ ಹೇಳ್ಬೇಕಂದ್ರ ನಮಗ ಗಣಸೂರಿಂದ ಹಾದೋಗೋ ರೂಢಿ ಇಲ್ಲ ನಮಗೆ ಏನೇ ಇದ್ರು ಬರೇ ಗಣಸೂರ್ ಮುಂದೆ ಹೌದ್ರಿ ಹಂಗಾದ್ರ ನಮ್ಮಿಬ್ಬರು ಸರ್ಕಲ್ ಒಂದ ಅಂದಾಗತ್ಲ ಯಾಕಂದ್ರ ನನಗೂ ಹೆಂಗಸೂರ್ ಹಿಂದ್ ಹೋಗೋ ಅಭ್ಯಾಸ ಇಲ್ಲ ಮುಂದ ಹೋಗೋ ಅಭ್ಯಾಸ ಐತಿ ಇವ ಮಗ ಅಲ್ಲಿವ ಇವ ನಮ್ಮ ಅಪ್ಪನ ಮಗ ಅಂದೆ ಎಷ್ಟು ಕಡ್ಕಿಲೆ ಮಾತಾಡ್ತಿಲ್ಲ ಯಾ ಸುಬೇದಾರನ ಪುತ್ರ ನೀ ಹೌದಲ್ಲ ಪೆನ್ ಇದ್ರ ನೀ ಹರ್ಕೋ ಸಾರಿ ಬರ್ಕೋ ಪೆನ್ ಐತಿಲ್ ಪೆನ್ ದೋಸ್ತ ಹುಬ್ಬಳ್ಳಿಯಾಗ ಹುಲಿ ಅನಿಸ್ಕೊಂಡಿನಿ ಅಲ್ಲ ನೀ ಸ ಎಲಕ್ಟಿ ಬಸಪ್ಪ ಕಿವ್ನ ಹುಬ್ಬಳ್ಳಿಯಾಗ ಹುಲಿ ಅನಿಸ್ಕೊಂಡಿನಿ ಹೌದಾ ಬೆಂಗಳೂರದಾಗ ದೊರೆ ಅನಿಸ್ಕೊಂಡಿನಿ ಹೌದಾ ನಂಗೆ ಬೇರೆ ಇದು ಇದು ಅಲ್ಲ ಬೇರೆ ಬೇಕು ನಂಗೆ ಟ್ಯೂನ್ ಬೆಂಗಳೂರದಾಗ ನಾ ದೊರೆ ಅನಿಸ್ಕೊಂಡಿನಿ ಇನ್ನು ನಮ್ಮ ಮಂಗಳೂರದಾಗ ನಾನು ನರಿ ಅನಿಸ್ಕೊಂಡಿನಿ ಸುರಪುರದಾಗ ನಾ ಸಾವುಕಾರ್ತಿ ಅನಿಸ್ಕೊಂಡಿನಿ ದೋಸ್ತ ಈ ಊರಾಗ ಏನಿಲ್ಲ ವೀರ ಈ ಊರ ವೀರನ ಕೊಡು ಕೈಯಾಗ ಸೀತಾಪತಿ ಇಲ್ಲ ಸೀತಾಪತಿ ಅವನ ಮಗಳ ರತ್ನ ಅನಿಸ್ಕೊಂಡಿನಿ ನೋಡಿ ಅಯ್ಯೋ ಬ್ಯೂಟಿಫುಲ್ ನೇಮ್ ರತ್ನ ನೀನು ಸ್ತ್ರೀ ರತ್ನಾನು ಇಲ್ಲ ಪುರುಷ ರತ್ನಾನು ಇಲ್ಲ ಮಾಮ ಮಾಮ 10 ರೂಪಾಯಿ ಕೊಡಂತ ಬರ್ತಾರಲ್ಲ ಆ ರತ್ನಾನು ಇಲ್ಲ ದುಂಬಿ ಬೈಸಲು ಬಂದಿರುವ ಫ್ಲವರ್ ರತ್ನ ನನ್ನ ಚಿಟ್ಟಗುಪ್ಪಿ ಈಗ ನಂದಲ್ಲ ಮಾಮ 10 ರೂಪಾಯಿ ಕೊಡು ಅಂತ ಹೇಳಿ ಟೋಲ್ಗಟ್ಟಿ ನೀನಿಂತ್ರ ನೀ ಬಾರಿಕ ಅಂತೆ ಏನು ಯಾರು ನಾನು ನನಗೆ ಗೊತ್ತಿಲ್ಲ ಹೆಂಗ್ಸದನ ಅಂತೇಳಿ ಭರತನಾಟ್ಯ ಮಾಡ್ತಿಲ್ಲ ಭಾರಿ ಚಂದ ಕಾಂತಿ ಯಾರು ನಾನು ನೀ ನಾ ಹೆಂಗ್ಸದಿನು ನಾ ಭರತನಾಟ್ಯ ಮಾಡಿದ್ರು ಚಂದ ಕಾಣತ್ತೆ ಡಿಸ್ಕೋ ಡ್ಯಾನ್ಸ್ ಮಾಡಿದ್ರು ಚಂದ ಕಾಣತ್ತೆ ಆದ್ರೆ ನೀನ್ ನನಗ ಮಾಡಕ್ ಹೋಗು ನಾ ಯಾಕಂಗ ಮಾಡ್ಲ ನನ್ನ ರಾಣಿ ಹೆಂಗೆ ಆಟ ಮಾಡ್ಲೆ ಬೆಂಗಳೂರದಿ ಕಣಿಕು ಕಾಚಲಿಕ
ಹೊಟ್ಟಿ ಸಣ್ಕೋತ ಹೋಗೋದಾಗತ್ತೆ. ನಿನಗೆನ್ನ ಗೊತ್ತಿಲ್ಲ, ರತ್ನನ ಹೆಸರು ಯಾವ್ದಕ್ಕೆ ಹಚ್ಚಿದ್ರು ಚಂದನ ಇರ್ಲಿ. ಮತ್ತಿನ್ನ ಹೆಸರೇನು? ನನ್ನ ಹೆಸರು ಕೇತಿಯ, ನನ್ನ ಚಿಟುಗುಬ್ಬಿ. ಹ್ಞೂ ನನ್ನ ವಾದ್ಯ. ಕರ್ಮ ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ, ಯಾವ್ದಪ್ಪ? ಗಂಡ ಮೆತ್ತೈತಿ ಸವದತ್ತಿ ಶಹರ, ಹುಡುಗಿ ಕರೆ ಹೇಳತೈನಿ ನಿನ್ನ ಮುಂದ ಪೂರ, ಹೌದು ಹುಲಿಯ. ಸುಳ್ಳ ತೆಗಿಬ್ಯಾಡ ನೀ ತಕರಾರ, ನಾಯಾಕ್ ತೆಗಿಲೋ ಯಪ್ಪ, ಕೊಡ್ರಿ ಪೇಮೆಂಟ್. ಬಾಳಿಲ್ಲ ದೂರ ಐತಿ ಮಲ್ಲಪ್ರಭಾ ತೀರ, ನನ್ನ ಬೆಳೆಸೈತಿ ಊರ ಊರ, ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ, ಗಂಡ ಗಟ್ಟೈತಿ ಸವದತ್ತಿ ಚಾರ, ಕರೆ ಹೇಳತೈನಿ ನಿನ್ನ ಮುಂದ ಪೂರ, ಸುಳ್ಳ ತೆಗಿಬ್ಯಾಡ ನೀ ತಕರಾರ, ಬಾಳಿಲ್ಲ ದೂರ ಐತಿ ಮಲ್ಲಪ್ರಭಾ ತೀರ, ನನ್ನ ಬೆಳೆಸೈತಿ ಊರ ಊರ. ನನ್ನ ಹೆಸರು ಕೇತಿಯ, ನನ್ನ ಚಿಟುಗುಬ್ಬಿ. ಕರ್ಮ ಬೀಸಮರಿಗೆ ವಿದ್ಯೆ ಕಲಿಸಿದ ಬಾರ್ಗ ರಾಮನೂ ಅಲ್ಲ, ಸೀಟೆನ ಕೈ ಹಿಡಿದು ವನವಾಸ ಕಂಡ ರಘುರಾಮನೂ ಅಲ್ಲ, ಮೈಸೂರಿನಲ್ಲಿ ಮೆರೆದಾಡಿ ಹೊರನಾಡಿನಲ್ಲಿ ಕಾದಾಡಿ ಬದಾಮಿ ಅನೇಕ ರಂಗದಲ್ಲಿ ಗೆದ್ದ ನನಗ ನಿನ್ನಂತ ಹುಡುಗಿಯಾರ ಏ ರಾಮಮ್ಮ ಅಂತಾರ, ಬಾಯಾಗ ಹಲ್ಲದ ಮುದುಕಿ ಏ ರಾಮ ದೊಡ್ಡ ಬಾರಲ್ಲ ನನ್ನ ಹಾಂಟೆ ಅಂತಾಳ. So beautiful, so elegant, just looking like the wow. Moya moya, ನೋಡಿರೇನ್ರಿ? moya moya, moya moya. ಮಾಮ, ನಿನ್ನ ಹೆಸರು ಭಾಳ ಅಂದ್ರೆ ಭಾಳ ಚಂದ ಐತಿ. ಅಂದ್ರೇನು ಬಟ್ಟಿ ಬತ್ತಿ ನಮ್ಮ ಅಪ್ಪನ ಮಿರ್ಸೋಂಗ್ ಕಾಂತಿ ಬಿಡಪ್ಪ. ಅದಕ್ಕೆ ನೀ ಸಾಥ್ ಕೊಟ್ಟ. ಈ ರಾಮರತ್ನ ಒಂದಾಗಿ ಪ್ರಯತ್ನ ಎಂಬ ನೀ ನನ್ನ ಕೈ ಹಿಡ್ಕೊಂಡೆ ಅಂದ್ರ ನಿಮ್ಮ ಅಪ್ಪನ 7 ಅಂತಸ್ತಿನ ಮಾಡಿ ಹತ್ತಬಲ್ಲೆ. ಯಾಕ ತೊಂಡ ಹತ್ತನು ಯಾಕ ಚಾಟಿ ಬಂದಿಲ್ಲ ಅಗ್ರಕ್ಕೆ? ಯಾಕಂತ ಕೇಳ್ತೀಯಲ್ಲ, ನನ್ನ ಮೈಸೂರು ಪಾಕ ನನ್ನ ಮಾತನಾಗ ಐತಿ ರೋಕ್ ಬೇಟಿ ಟೋಕ. ಈಗ ನೀ 10 ವಾರ ನನ್ನ ಪ್ರೇಮ ಲೋಕದ ಮಾಡಿ. ಅಂದ್ರೇನು ನಿನಗ ನನ್ನ ಮೇಲೆ ಲವ ಶುರು ಆಗತ್ತೆ. ನನ್ನ ಅಯ್ಯೋ ನನ್ನ ಪಾರಿವಾಳ ಹಾಗೆ ತನ್ನಕೆ ನನ್ನ ರಾಣಿ ಹಾಗೆ ಬಿಟ್ಟೈತೆ. ನೀ ಇದ್ದಿಟ್ಟು ನಿರ್ಧಾರ ಮಾಡಿ ಈ ಕ್ಲಾಸ್ 1 ಕಾಂಟ್ರಾಕ್ಟರ್ ಕೈ ಹಿಡಿದಿ ಅಂದ್ರ ನಿನ್ನ ಮುನ್ನೋಳಿ ಕರ್ಕೊಂಡು ಹೋಗಿ ಗೊಡ್ಚಿ 16 ಕಡೆ ನಿನ್ನ ಬಂಗಾರದಾಗಿನಿ ಹಾಕಿಸ ನಿನ್ನ ಮೂಗಿಗೆ ಮುತ್ತಿನ ರತ್ನ ಇಟ್ಟ ನಿನ್ನ ಪ್ರೀತಿ ಎಂಬ ಕೆನ್ನೆಗೆ ಮುತ್ತು ಕೊಟ್ಟ ಸತಿ ಅಂತ ಸ್ವೀಕಾರ ಮಾಡ್ತಾನ. ಹಾಡುತ್ತ ಬಾರೆ ನನ್ನ ಪ್ರೇಮದ ರಾಣಿ. ಒಣಕಿ ನೋಡಿರೇನ್ರಿ? ಮಾರಿ ನೋಡಕ್ಕಾಗವಲ್ದಪ್ಪ. ನಿಮ್ಮ ಒಣಕಿ ಯಾವ ನೋಡ್ಬೇಕು? ಒಣಕಿ ನೋಡಿರೇನ್ರಿ? ಹೇಳಕತ್ತಿನ ನಿಮ್ಮ ಮಾರಿ ನೋಡಕ್ಕಾಗವಲ್ದು, ಒಣಕಿ ಯಾವ ನೋಡ್ಬೇಕನ? ದೋಸ್ತೆ, ಮಾತ್ನಾಗ ಮೋಡಿ ಮಾಡಿ ಈ ಬಂಗಾರದ ಬಾಡಿಗೆ ಬಣ್ಣ ಹಚ್ಚಿ ನನ್ನ ಎಚ್ಚರ ಮಾಡಿದ ನನ್ನ ರಾಜ್ಯ. ಅಯ್ಯೋ ಅವಂದು ಈ ಶುರು ಆತು. ಚಡ್ಡಕ್ ಬಾ, ಆಗ ಚಾಲು ಆಗೈತೆ. ಎದಕ್ಕೆ? ಚಡ್ಡಕ್ ಬಾ. ಯಾಕೆ ತಿಂಡ ಮಯ್ಯಂದು ಶಡ್ಡಿಗೆ ಯಾಕೆ ಬರ್ಬೇಕು ನಾನು? ಕುಸ್ತಿ ಹಿಡಿತೀರೇನ್ರಿ? ಒಳ್ಳೆ ಕಬಡ್ಡಿ ನಾ ಕುಸ್ತಿ ಕಬಡ್ಡಿ ತರಬೇಕ ಶಡ್ಡಿ ಹೆಂಗ್ ಮಾಡ್ತಿ? ಅಲ್ಲೇ ಬರ್ತೀಯ ನೀ ಅಣ್ಣಲ್ಲಿ ನೀನು ಅಲ್ಲ ತಮ್ಮಂದೆ. ಕರ್ತನ ಬಾರ ಕರ್ತನ ಬಾರ ಗಿಡ್ಡಿ ಮಾಡೋನು ಹಾಲಿದ್ಯ ಟೂರ, ರಗಡ ಮಾಡಿ ರೊಕ್ಕ ಬಂಗಾರ, ಹೌದಾ? ಜೀವನ ಮಾಡೋನು ಹೈ ಪೈಲೆ ಜೋರ, ರಗಡ ಮಾಡಿ ರೊಕ್ಕ ಬಂಗಾರ, ಜೀವನ ಮಾಡೋನು ಹೈ ಪೈಲೆ ಜೋರ. ನೀ ಯಾವ್ರಕ್ಯವ? ಆ ಬರೋನೇಕಪ್ಪ. ನಿನ್ ಹೆಸರ? ಐಶ್ವರ್ಯ ಬರೋ. ಏಟ್ ಮಾಡಿ ಪೇಮೆಂಟ್? 15,000. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಟ್ಟನ? ನಿನ್ನ ಮಗ ಬಂದ್ ಕೊಡ್ಬೇಕು, ನಿಮ್ಮ ಅಪ್ಪ ಅಲ್ಲ. ಏನ್ ನಾಚಿಗೇಡವ? ನಿನ್ನ ಅಕ್ಕಿಲ್ಲಪ್ಪ.
ಸ್ವಲ್ಪ ತಳಗಿನ ತಳಗ ಮ್ಯಾಲಿನ ಮ್ಯಾಲ ನಡುವಿನ ಜಾಗ ಏನೌದ ಪುಲ್ಲ ದಲ್ಲಿ ನೋಡಿ ದಲ್ಲಿ ತಳಗಿನ ಚಿಂತೆ ತೆಳಗೈತಂತೆ ಮ್ಯಾಲಿನ ಚಿಂತೆ ಮ್ಯಾಲೈತಂತೆ ನಡಬರ್ಕಿಂತ ತಳಗಿನ ಚಿಂತೆ ಮ್ಯಾಲೈತಂತೆ ಮ್ಯಾಲಿನ ಚಿಂತೆ ಮ್ಯಾಲೈತಂತೆ ನಡಬರ್ಕಿಂತ ಪಲಂಗ ವರ್ಸ ಈ ಹತ್ತತ್ತ ಮಾವ ಪಲಂಗ ಈ ಹತ್ತತ್ತ ಮಾವ ಪೆಟ್ಟಿಗೆ ಮಾಸ್ತರ್ ಪವರ ನೋಡ ಟಬಲಾದವನ ಯಮಕ್ಕ ನೋಡ ಪೆಟ್ಟಿಗೆ ಮಾಸ್ತರ್ ಪವರ ನೋಡ ಟಬಲಾದವನ ಯಮಕ್ಕ ನೋಡ ಗಾದು ಮಾಸ್ತರ್ ಸಂಗೀತ ಕೇಳ ಪ್ಯಾಡ ಮಾಸ್ತರ್ ಗಲಾಟಿ ನೋಡ ಗಾದು ಮಾಸ್ತರ್ ಸಂಗೀತ ಕೇಳ ಪ್ಯಾಡ ಮಾಸ್ತರ್ ಗಲಾಟಿ ನೋಡ ಪೆಟ್ಟಿಗೆ ಮಾಸ್ತರ್ ಪವರ ನೋಡ ಟಬಲಾದವನ ಯಮಕ್ಕ ನೋಡ ಪೆಟ್ಟಿಗೆ ಮಾಸ್ತರ್ ಪವರ ನೋಡ ಪೆಟ್ಟಿಗೆ ಮಾಸ್ತರ್ ಪವರ ನೋಡ ಟಬಲಾದವನ ಯಮಕ್ಕ ನೋಡ ಜಾತ್ರೆಗ ಕೊಡಿಸಿದ ರಿಂಗ ಒಂದ ಪ್ರೀತಿ ಮಾಡಾಕ ಮತ್ತೆಲ್ಲ ಕೈ ಆಡಿಸ್ತಾನ ನಾವ್ ಏನ್ರ ಮಾಡಕ್ ಹೋದ್ರ ಒನ್ಸ್ ಮೋರ್ ರತಿ ಮನ್ಮಥರಿಗೆ ಇವರಿಗೆ ಜೈವಾಗಲಿ. ಬಾ ಬಾ ಮೆಂಬರ್ ಸಾಹೇಬ ಇದ ಊರ್ನ್ಯಾಗ ನಮ್ಮಿಬ್ರು ಗೊತ್ತ ಆಶೀರ್ವಾದ ಮಾಡಿಬಿಡ್ಲಾ. ರತ್ನ ಕಾಲಿಗೆ ಬಿಡು ಪಾಟ್ನ ಕಾಲಿಗೆ ಹಾಲ್ಕ ನನ್ನ ಮಗನ ಇದು ಆಶೀರ್ವಾದ ಅಲ್ಲಲೇ ಬಂಡ. ನಾನು ಹೊಟ್ಟಿ ಉರಿಲೇ ಹಲ್ಕ ನನ್ನ ಮಗನ. ನನ್ನ ಎಟ್ಟರ ಆತ್ಮ ಮರಗಿಸ್ತಿಲೇ ಹಲ್ಕ ನನ್ನ ಮಗನ. ನಾನು ಮರಗ ನಿನಗೆ ಪಾಪ ಹಚ್ಲತ್ತು ನೋಡ ಅಲ್ಲ ಇವನ ಸಮಾಧಾನ ಅಲ್ಲವಣ್ಣ. ನಾ ಇವಳ ಕೈ ಹಿಡಿದ ಈ ಜಾತ್ರೆಯಾಗ ಬ್ರೇಕ್ ಡ್ಯಾನ್ಸ್ ಹಚ್ಚಿ ತೆಳಗಿಳಿಸಿ ಡ್ಯಾನ್ಸ್ ಹೊಡೆದ ಕಚ್ಚು ಕುಚ್ಚು ಮಾತಾಡ್ರಿ. ನಿನಗೆ ಯಾಕೆ ಹೊಟ್ಟಿ ಉರಿಲೇ ತಮ್ಮ? ಈಗ ನನ್ನ ಹಳಿ ಕಪಾಟ್ಲೇಪ ಕಸ್ಕೋಬೇಡ್ಲಿ ಹಂದಿ ನನ್ನ ಮಗನ. ಇದು ಒಂದ ಐತಿ ಹಾ ಕಸ್ಗೋದಟ್ಟ ಯಾಕಲೇ ಈ ಕಪಾಟ ಒಳಗ ಐತಿ ಕುಂತ ಇದ್ರ ಆಕಾರ ಎಲ್ಲ ತಿಳ್ಕೊಂಡ್ಬಿಟ್ಟನ. ರತ್ನ ಅವನೇ ನೋಡ್ತಿ ಇಲ್ಲ ನಾನು ನೋಡ ಅದಕ್ಕ ನಿನ್ನ ನೋಡಕತ್ತೀನಿ ಹೇಳಕತ್ತೆ ಮುಂಚೆ ರತ್ನ ಏನಿದು ನಿನ್ನ ಮೋಸ? ಇದಲ್ಲ ಮೋಸ. ನೀ ಯಾಕೆ ಹಾಕಿ ರೋಷ ಮಾಮ? ಇದೆಲ್ಲ ಪ್ರೀತಿ ದಿನನಿತ್ಯ ನಡೆದಾಗ್ಲಾಡ್ತೈತ್ಲಿ ಲೋಕದಾಗ ರೀತಿ. ನನಗಾಗೈತೆ ನೀನು ಇಬ್ಬರು ನೋಡಿ ನನ್ನ ತಲೆಗೆ ಬಿಪಿ. ಏ ರತ್ನ ಅಲ್ಲೇ ನೋಡ್ತಿ ಇಲ್ಲಿ ನೋಡ ನೀವು ಅದಾನ ರತ್ನ ಕರೆ ಮಾರಿ ಹೋತಿ ಈ ಹಲ್ಕ ನನ್ನ ಮಗ ನೀ ಹೆಂಗ್ ಮನಸ್ಸು ಹೋತಿ? ಯಾಕಲೇ ನಿಂಬರ ಹತ್ತು ಕೋಳಿ ಸಾಂಬಾರ ತಿಂಡಲೇ ಮೊಮ್ಮಗಳನ್ನ ಸರಿ ಯಾಕಲೇ ರಾಮ ಹೋಳಿ ಕಾಮಂಡ್ ಹೋಗಿ ಮಲ್ದೂರ್ ಜಾಮನಾದಿ ಹಲ್ಕ ನನ್ನ ಮಗನ. ಯಾಕೆ ಬಡ್ದಾಡ್ತಿರ್ಲಿ? ನಾವೆಲ್ಲ ಫ್ರೆಂಡ್ಸ್ ಇದ್ದಂಗ ಹಂಗೆಲ್ಲ ಜಗಳ ಮಾಡ್ಬಾರ್ದು. ಹೀಗಂತೀಯ ನನ್ನ ಚಿಕ್ಕುಪ್ಪಿ ಹೋಗಿ ಒಂದು ನನ್ನ ಕಿವಿಯಾನ ಚುಮಕಿ ಎಲ್ಲರ ತಂದೆಯ ಹುಡುಗಿ ರಿಂಗ ಕಿವಿಯಾನ ಚುಮಕಿ ಎಲ್ಲರ ತಂದೆಯ ಹುಡುಗಿ ತಿಂಡೆನ ಹುಡುಗಿ
ಎಮ್ಎಲ್ಎಗೆ ಶ್ರೀಮಾನ್ ಎಮ್ಎಲ್ಎಗೆ ಜಯವಾಗಲಿ.
ಇವನೇ ಹೂ ಅಂದ್ರೆ ಪ್ರೇಮಿ, ಹೂ ಹೂ ಅಂದ್ರೆ ಸುನಾಮಿ. ಸುನಾಮಿ ಒಮ್ಮೆ ಅಬ್ಬರಿಸಿ ಬಬ್ಬೆರ್ರೆ ಎದ್ರಾಳಿ ನನ್ನ ಮಗ ಯಾರೇ ಆಗಿರಲ್ಲ ಎಡಕ್ ಮುರ್ಕೊಂಡ್ ನೆಲಕ್ ಬೀಳಾಕ ಹುಲಿ ಗವಿಯಲ್ಲಿ ಸುಮ್ಮನ ಮಕ್ಕೊಂದಿ ಅಂತ ತಿಳ್ಕೋದು ಅದ ನಿನ್ನ ತಪ್ಪ. ಲೇ ಬಚ್ಚ ನನ್ನ ಮಗನ, ಎದ್ದು ಬಂದು ಒಮ್ಮೆ ಗದ್ದೆ ಹೊಡೆದ್ರ ನಿತ್ತ ಜಾಗದಲ್ಲಿ ಉಚ್ಚಿ ಹೋಗ್ಕೊಂಡು ಎಚ್ಚರ. ಸೀತಾಪತಿ ಏನೋ ಅಂದಂಗಾತಲ್ಲಿ ಅಗಳೇ. ಏನಿಲ್ರಿಪ್ಪ ಅದ ಜೈಕಾರ ಜೈಕಾರ ಹಾಕೋತ ಬನ್ರಿ ನಿಮಗ ಖಾರ. ಸಚಿದರನ ಕಿವಿಯಲ್ಲಿ ಓದಿದ ಪ್ಲಾನ್ ಏನಾಯಿತು? ಹೇಳಿ ಹೋಗುದು ಅಟ್ಟ ತಡಾರಿಪ್ಪ. ಮನಿಗೆ ಹೋಗುದು ಕುಡಿದ್ರನ ಬೆಂಕಿ ಐತಿ ದಗ 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 ಉರಿಯಾಕತ್ತಿರ್ತದಂತ್ರಿ. ಯಾರ ನಿಂತಾವ್ರು ಬಂದು ನೀರು ಹಾಕಿದ್ರು ಅದೇನು ಹಾರ್ವಂತ ಬಿಡ್ರಿಪ್ಪ. ಹತ್ತಬೇಕು ಸೀತಾಪತಿ, ಬೆಂಕಿ ಹತ್ತಿ ತಗ 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 ಉರಿಯಲೇಬೇಕು. ಒಂದು ಆ ಬೀರ್ಯ ನನಗ ಮಾತನಾಡಿದ್ದನ್ನು ನೋಡಿದರೆ ಆ ಬೆಂಕಿಯಲ್ಲಿ ಬಿದ್ದು ಜೀವಂತ ಸುಡಬೇಕು ಆ ಬಡ್ಡೆ ಮಗ. ಅಂದಾಗ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ನುಂದಿ ಹಾರಿ ಹೋಗುತ್ತದೆ. ದಣಿ, ಈಗಲಾದರೂ ಹೇಳಿ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ನಾವು ರಣಧೀರನಾದರೂ ಸರಿ, ಅವನನ್ನು ಹಿಡಿದು ದರದರಣಿ ಎಳೆದು ತಂದು ನಿಮ್ಮ ಪವಿತ್ರವಾದ ಪಾದಗಳಿಗೆ ಕಡಿದು ಹಾಕುವುದೇ ಈ ಮಾಂತ್ರಿಕನ ಕಾರಸ್ಥಾನ. ತಮ್ಮ ಯಾಕೆ ಕತ್ತಿಗೆತ್ಲೆ ಹೋದ್ರಿ ಬಾಯ್ ಹರ್ಕೋತಿ? ಅದು ತನ್ನತ್ತಕ್ಕೆ ತಾನ ದಗ 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 ಉರಿಯಾಕಂತತ್ಲೇ. ಹೇ ಸೀತಾಪತಿ, ಹಿಂದ ಮುಂದೆನ್ನುವ ಮಾತು ನಿಲ್ಲಿಸಿ ಬಿಡಲೇ. ಈ ವೀರನ ಗೌಡ ಕಣ್ಣಿಟ್ಟನೆಂದರೆ ಅದರ ಕರಿತುಕೊಳ್ಳದೆ ಬಿಡಲಾರೆ. ಒಬ್ಬ ಈ ಕೊಚ್ಚಿತ್ತನಾತ ನನ್ನ ಮಗ ಬೀರ್ಯ ನನ್ನ ಭೂಸ್ವಾಧೀನಕ್ಕೆ ಎದುರಾಗಿ ನಿಂತನೆಂದರೆ ಅವನ ಎತ್ತನದ ಮಾಮರ, ಎತ್ತನದ ಕೋಗಿಲೆ. ಆ ಹಾಡುವ ಕೋಗಿಲೆಯನ್ನು ಕಂಠವನ್ನು ಕಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ಸಲ ವಿಧಾನಸಭೆಯಲ್ಲಿ ಇಡೀ ಸದನವೇ ಗಡಗಡೆ ನಡಿಗೆ ಹೋಗುತ್ತದೆ. ನಾನೊಂದು ಸಲ ರಸ್ತೆಯಲ್ಲಿ ನಡೆದೆ, ಇಡೀ ಕಂಡ ಹೆಣ್ಣು ಕುಲವೇ ಸರಿದು ಸಾಲಿಗೆ ನಿಂತು ಹಿಂದಕ್ಕ ಸರಿದು ಕೈಯ ಮುಗಿಯುತ್ತಾರೆ. ಅಂತದರಲ್ಲಿ ಲೇ ಸೀತಾ, ಓ ಶಶಿಯಿಂದ ಹಾಕಿಸ ಬೇಗ ಕೋತ. ಅವ್ರು ರೆಡಿ ಅದಾನ್ರಿಪ್ಪ, ಅವ್ರು ರೆಡಿ ಅದಾನ. ಆದ್ರ ನೀವು ನಿಮ್ಮ ತಂಗಿನ ಕೂಡಾಕ ತಯಾರಿಲ್ರಿಪ್ಪ. ಇಷ್ಟೊತ್ತಿಗೆ ಲಗ್ನ ಹಾಗೆ ವಿಘ್ನ ಹತ್ತಿ ಹೋಗಿದ್ರಿಪ್ಪ, ವಿಘ್ನ ಹತ್ತಿ ಹೋಗಿದ್ದ. ಹೌದು, ನಾನು ಈ ಕೆಲಸ ಇನ್ನು ತಡ ಮಾಡಬಾರದು. ಈ ಕೆಲಸವನ್ನು ಬೇಗನೆ ಮಾಡಿ ಮುಗಿಸಿ ಬಿಡುತ್ತೇನೆ. ಗೌಡ್ರೆ, ನೀವು ಅದನ್ನು ಮಾಡಿದರೆ ಆ ಶಶಿಯನ್ನು ಇವತ್ತೇ ಕರ್ತರ್ತೀನಿ.
ಅದುವೇ ಈ ಸೀತಾಪತಿಯ ಚಲಪತಿಯ ಶ್ರೀ. ಬನ್ನಿ ಹೋಗೋಣ. ಇದ್ದರಿರ್ಬೇಕಲೇ ನನ್ನ ಗುಂಪಿನಲ್ಲಿ ನಿನ್ನಂತ ಕಳ್ಳನರಿ. ಇದುವೇ ಸೀತಾಪತಿಯ ಚಲಪತಿ ರೀ ಪಾ. ಬನ್ನಿ ಹೋಗೋಣ. ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಈ ರಾಜ ಮಹಾರಾಜರ ಚಿತ್ರವನ್ನು ವರ್ಣಿಸಿದ ಆ ಕಲೆಗಾರ ನಿಜಕ್ಕೂ ಎಂಥ ಚತುರನಿರಬೇಕು. ಮಂದಾರವೇ ಅರಳತಿ ಇದ್ಯಾವ ವಸಂತ ಮಾಸದವ್ರ ಕೂಗಲಿ ಇಷ್ಟೊಂದು ಕುಹು ಎಂದು ಕೂಗಿ ಹಾಡುತ್ತಿದೆಯಲ್ಲ. ಏನಿವಳ ಮೈ ಮಾಟ, ಏನಿವಳ ಸೂರ್ಯನ ಕಿರಣ ಕೆರಳಿದ ಪುಷ್ಪದಂತೆ ಇವಳ ಮೈ ಮಾಟ. ಈ ಪುಷ್ಪದ ಮಕರಂದವನ್ನು ದುಂಬಿ ಬಂದು ಹೀರಲು ಬಯಸಿದಂತೆ ನಾನಿವಳ ಸೌಂದರ್ಯದ ಸುಗಂಧವನ್ನು ಹೀರಲು ಉತ್ಸಾಹಕರಾಗಿದ್ದೇನೆ. ಶ್ರೀಗಂಧದ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿಯೊಂದು ಅಂಗಾಂಗ ಮುತ್ತೇಕೆ ಇವಳ ತುಟಿ ಕಚ್ಚಿ ಆದ್ರ ಅಮೃತ ಇರುವುದೇ ನನ್ನ ಬಯಕೆ. ಓಹೋ, ಇವಳು ವೀರನಗೌಡನ ತಂಗಿ ಮಹಾಲಕ್ಷ್ಮಿ. ಹಾ, ಲಕ್ಷ್ಮಿ ಅವರೇ. ಯಾರವರು? ಹಾ, ಹೆದರಬೇಡಿ, ನಾನು ನಿನ್ನ ತಂದೆ ಸ್ನೇಹಿತ ಮನೋಹರ್ ಅಂತ. ಓಹೋ, ಇರಲಿ. ನೀವೇಕೆ ಇಲ್ಲಿಗೆ ಬಂದ್ರಿ? ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ಅರಗಿಳಿ ಇಂದು ಎಲ್ಲರ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ. ಪಾಪ ಅದಕ್ಕೆ ಇಲ್ಲಿ ಯಾವುದಾದರೂ ದುಂಬಿ ಬಂದು ಚುಂಬಿಸುತ್ತದೆ ಎಂದು ನಾನೇ ನಿನ್ನ ರಕ್ಷಣೆಗಾಗಿ ಓಡೋಡಿ ಬಂದೆ. ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ, ತಾವಿನ ಹೋಗ್ಬಹುದು. ಮಜಾಕ್ 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 मजाक तो मत करना बेबी, बहुत दूर से आया हूँ ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾದ ಕುಳಿತ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನಿನ್ನನ್ನು ನನ್ನ ಬಾಳ ಸಂಗಾತಿನಿಯಾಗಿ ಮಾಡಿಕೊಳ್ಳಲು ಬಂದಿದ್ದೇನೆ. ಏ ಮೂರ್ಖ, ನಾನು ಯಾರು ಗೊತ್ತೇ? ಈ ಊರಿನ ಕೋಟ್ಯಾಧೀಶ್ವರ MLA ವೀರನಗೌಡನ ತಂಗಿ ನಾನು. ನೀನು ನನ್ನ ಕೊರಳಿಗೆ ತಾಳಿ ಕಟ್ಟುವಿಯಾ? ಅದು ನಿನ್ನ ಭ್ರಮೆ ಅಷ್ಟೇ. ಭ್ರಮೆ? ಲಕ್ಷ್ಮಿ, ಎರಡೇ ಎರಡು ಪ್ರೀತಿಯಿಂದ ಮಾತಾಡಿಸಿ ನನ್ನ ಖರೀದಿಸಿ ಬಿಡು. ದೊಡ್ಡ ದೊಡ್ಡ ದೌಲತ್ ತೋರಿಸಿದ್ದೆ ಆದ್ರೆ ಇಡೀ ಪ್ರಪಂಚದಲ್ಲಿರೋ ಸಂಪತ್ತನ್ನೆಲ್ಲ ಖರೀದಿಸಲು ಸಾಲ ಮಾಡಬೇಕಾದಿತ್ತು.
ಕ್ಷಣಾರ್ಧದಲ್ಲಿ ಅನೇಕ ಹೆಣ್ಣನ್ನು ಸೃಷ್ಟಿಸಬಲ್ಲ ಈ ಕಲಾ ಬ್ರಾಹ್ಮಣಿಗೆ ಭ್ರಮೆ. ಏ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರಬಹುದು, ಆ ಎಮ್.ಎಲ್.ಎ. ವೀರಡ್ಗೌಡನ ತಂಗಿನೇ ಆಗಿರಬಹುದು. ಆದರೆ ನನ್ನ ಈ ಕಾಮ ಪ್ರೇಮ ಕಟ್ಟಳಕ್ಕೆ ಇದ್ಯಾವುದು ಸಮಯವಲ್ಲ. ಸುಮ್ಮನೆ ಈ ಮುಕ್ಕಳವಾಗದೆ ಈ ವನ ದೇವತೆಯ ಸಮ್ಮುಖದಲ್ಲಿ ಒಪ್ಪಿ ಬಿಡೋಣ ನಿನ್ನ ಸತಿಯೆಂದು. ಕಟ್ಟಿ ಬಿಡುವೆ ನಿನ್ನ ಕೊರಳಿ ಕರಿಮಣಿ. ಅದು ಎಂದಿಗೂ ಸಾಧ್ಯವಿಲ್ಲ. ಮಧುರ ಪ್ರೇಮ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನ. ಒಪ್ಪಿಗೆ ಇಲ್ಲದ ಅಪ್ಪಿ ನಡೆಯುವ ಸಂಸಾರ ತೂತು ಬಿದ್ದ ದೋಣಿ ಇದ್ದ ಹಾಗೆ. ಮೇಲಾಗಿ ನೀನನ ಕೊರಳಿಗೆ ಕಟ್ಟುವ ಆ ತಾಳಿ ನೇನು ಹಗ್ಗಕ್ಕೆ ಸಮಾನ. ನಾನು ಕಟ್ಟುವ ಈ ತಾಳಿ ನೇಣು ಹಗ್ಗಕ್ಕೆ ಸಮಾನವೇ. ಮಧುರ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನವೇ. ಏ ಲಕ್ಷ್ಮಿ, ಈ ನಿನ್ನ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ. ಈ ಭ್ರಮೆ ಎಂಬ ನಿದ್ರೆಯಿಂದ ನೀ ಬೇಗ ಎದ್ದು ಸದ್ಭಾವನೆ ತುಂಬಿಕೊಂಡು ಈ ಚೆಲುವ ಚಂದಿರನ ಚುಕ್ಕಿ ನೀನಾಗು ಬಾ. ನನ್ನ ಅಂತರಂಗದಲ್ಲಿ ಅಡಗಿದ ದೇವತೆ ನೀನಾಗು ಬಾ. ದೂರ ಸರಿದು ನಿಂತ ಮಾತನಾಡೋ ದುರಾತ್ಮ. ಹೆಣ್ಣೊಂದು ಭೋಗದ ವಸ್ತು ಅಂತ ತಿಳಿದುಕೊಂಡಿದ್ಯಾ ಆದ್ರೆ ನಿನ್ನ ಕತ್ತನ್ನು ಕೊಯ್ದು ಹಾಕುವ ದುರ್ಗಿ ನಾನಾಗುವೆ. ಎಚ್ಚರ. ನನಗೆ ಎಚ್ಚರ. ಅದು ಈ ವೀರಾದಿ ವೀರನಿಗೆ. ಏ ಹೊತ್ತು ಹೆಣ್ಣೆ, ಕೇಳಿಲ್ಲ ನಿನ್ನ ದುರ್ಗಾ ಶಕ್ತಿ ಹೆಣ್ಣಿನ ಚರಿತ್ರೆಯನ್ನು. ಸುರ ಸುಂದರಾಂಗಣಂತ ತನ್ನ ಗಂಡ ಎದುರಲ್ಲಿದ್ದರು ಮರೆ ಮಾಚೆ ತನ್ನ ಅಂಗ ಸುಖ ಪಡೆಯುವ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮದುವೆಗೆ ಮುಂಚೆ ಗರ್ಭ ಧರಿಸಿ ಮತ್ತೊಬ್ಬಳ ಮಡದಿಯಾಗಿ ನಾನೇ ಮಗರ್ತಿ ಎಂದು ಮೆರೆಯುವ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಈಗ ನೀನು ನನ್ನ ಮಾತು ಮೀರಿ ನಡೆದರೆ ನೀನು ಸೀಲಿಗೆಟ್ಟೆ ಹೆಣ್ಣೆಂದು ಬರೆದು ನಿನ್ನದೇ ಹೊಸ ಚರಿತ್ರೆ ಬರೆದು ಸಿಪ್ಪೆ ಮಾಡಿ ಬಿಸಾಕ ಬಿಡುವೆ ಈ ನಿನ್ನ ಹಾಳ ಸಮಾಜದಲ್ಲಿ. ನೀನು ಎಚ್ಚರ. ಹಾಗಾದ್ರೆ ಇದು ನಿನ್ನ ನಿರ್ಧಾರವೇ? ನಿರ್ಧಾರ ಎಂದು ಕೇಳ್ತಿಲ್ಲ ಲಕ್ಷ್ಮಿ. ಎಂದು ನಿನ್ನ ತಂದೆ ಸ್ನೇಹಿತ ನಿಮ್ಮ ಫ್ಯಾಕ್ಟರಿ ಎಂಡಿಯಾಗಿ ನಿಂತರು ಅಂದೇ ನಿನ್ನನ್ನು ನನ್ನ ಮನಸ್ಸಿನಲ್ಲಿ ಇಟ್ಟಿಕೊಂಡು ನಿತ್ಯ ನಿನ್ನನ್ನು ನೆನಪಿಸಿಕೊಳ್ತಾ ಇದ್ದೀನಿ ಲಕ್ಷ್ಮಿ. ನೀನು ಇದನ್ನು ಕಿತ್ತೆಸೇಬೇಡ. ಒಂದು ವೇಳೆ ಅದನ್ನ ಕಿತ್ತುಕೊಂಡ್ರಿ ಸತಿ ಶಿರೋಮಣಿಯಾಗಿ ಬಾಳುವ ನಿನ್ನ ಪವಿತ್ರ ಎಂಬ ಶೀಲತೆಂದು ಚೆಪ್ಪೆ ಮಾಡಿ ಬಿಸಾಕ್ಬಿಡುವೆ ಈ ನಿನ್ನ ಹಾಳು ಸಮಾಜದಲ್ಲಿ. ಏಯ್, ನಿನ್ನ ಬೆದರಿಕೆಗೆ ಹೆದರಿ ನನ್ನ ಶೀಲವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ನಾನೇನು ಕಚ್ಚಾ ಕುಲದಲ್ಲಿ ಹುಟ್ಟಿರುವ ಹೆಣ್ಣಲ್ವೋ? ಈ ನಾಡನಾಳುವ ದೊರೆ ಮಗಳು ನಾನು. ನನ್ನನ್ನು ಮುಟ್ಟುವುದಕ್ಕೆ ಬಾರೋ ಗಂಡ ಸಾಗಿ ಮುಂದಕ್ಕೆ. ಲಕ್ಷ್ಮಿ, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದೆಯಾ? ಹೊತ್ತ ಎಲ್ಲಿ? ಅದು ಈ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಿಗೆ ಸವಾಲು ಹಾಕಿದೆಯಾ? ಎಲ್ಲಿ? ಪ್ರೇಮದ ದಂಟೆಗಾಗಿ ಸೊಂಟದ ಗಂಟನೆ ಬೆಚ್ಚಿ ಗರ್ಭ ಧರಿಸುವ ಹೆಣ್ಣು ನೀನು. ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷನಿಗೆ ಸವಾಲೆಂದರೆ ಪಂಚಪ್ರಾಣ. ಅಂದು ಪಾಂಚಾಲಿಯ ಸೆರಗನ್ನ ಹಿಡಿದ ದುಶ್ಯಾಸನಕ್ಕಿಂತಲೂ ಕಠೋರವಾಗಿರುವ ಈ ಮನೋಹರ ನಿನ್ನ ಶೀಲ ಕೆಡಿಸದೆ ಬಿಡಲಾರೆ. ಬಾರೆಲೆ ಬಾ.
ಏ ಕುಲಕಂಟಕ ಮನೋಹರ, ಕೈ ಬಿಡಲೇ ಈ ನಿರಪರಾಧಿ ಹೆಣ್ಣನ್ನು. ಓ ಸತ್ಯದೇವ, ಇನ್ನಷ್ಟು ತಡ ಮಾಡಿ ಬಂದಿದ್ದರೆ ನಿನಗೇನಾಗ್ತಾ ಇತ್ತಲೇ? ಅದು ಅಲ್ಲದೆ ನನ್ನ ಈ ಸವಾಲಿನಲ್ಲಿ ಜವಾಬು ಕೊಡಲು ಬಂದಿರುವ ನೀನ್ಯಾವಳಲೇ ಹರಾಮ್ ಕೋರ್ ನನ್ನ ಮಗಳ? ಲೇ ಮನೋಹರ, ಬಡ ಹೆಣ್ಣಿನ ಮೇಲೆ ಬಲಾತ್ಕಾರ ನಡೆಸುವಲ್ಲ ಹರಾಮ್ ಕೋರ್. ಭಾರತೀಯ ಆರಿ ನಾರಿಯರ ಗರತನಕ್ಕೆ ಧಕ್ಕೆ ಮಾಡುವವರ ಕಣ್ಣು ಕಿಳ್ಳುವ ಕುರಿಗಾರ ಬೀರ ಸಂಗೊಳ್ಳಿ ರಾಯಣ್ಣ ವಂಶದ ಸೂರ್ಯ. ಸಂಗೊಳ್ಳಿ ರಾಯಣ್ಣನ ವಂಶದ ಚೂರ. ಲೇ ಬೀರ, ಇಲ್ಲಿ ಸತ್ತು ಹೋದವರ ಹೆಸರನ್ನು ಎತ್ತಿ ಚದರಿಸಿಕೊಳ್ಳದಿರು ಮಗನ ನಿನ್ನ ಹಿರಿಮೆಯ ಸೂರತನವನ್ನು. ಸೂರನ ನೆಂದು ನನ್ನ ಎದೆ ತಟ್ಟಿ ನಿಂತವರನ್ನು ಎಂದು ಜೀವಂತ ಬಿಟ್ಟಿಲ್ಲ ಈ ರಣ ವಿಕ್ರಮ ಮನೋಹರ. ನಿನ್ನಂತ ಕಚಡ ರೌಡಿಗೆ ಹೆದರಿ ಈ ಕುವರಿಯನ್ನು ನಿನ್ನ ಕೈಲಿ ಒಪ್ಪಿಸಿ ಹೋಗಲು ನಾನೇನು ಹೇಳಿ ಕುಲದಾಗ ಹುಟ್ಟಿಲೇ? ಸಂಗೊಳ್ಳಿ ರಾಯಣ್ಣ ಕುಲದಾಗ ಹುಟ್ಟೇನಿ, ಸಿಂಧೂರು ಗರಡಿ ಮನೆಯಾಗ ಬೆಳೆದೀನಿ. ಆಗ್ಲೇ ಗಂಡಸಾಗಿ ಮುಂದಕ್ಕೆ. ಬ್ಯಾಕಲ್ ಹುಡುಗಿ ಕೈಯಲ್ಲಿ ಹತಾರಿದ್ರೆ ಸಾಲು, ತಲೆಯಲ್ಲಿ ಮೂಳೆ, ಎದೆಯಲ್ಲಿ ಕಲಿಜ ಇರಬೇಕು. ಕಚ್ಚೋ ಹುಚ್ಚನ ಇನ್ನ ಅಟ್ಟಾಡ್ಸೋದು ಕೊಚ್ಚೋ. ನಾನು ಪಕ್ಕದಲ್ಲಿ ನಿಂತ್ಕೊಂಡು ಮೇವು ಅನ್ನೋ ಬೆಕ್ಕು ನೀನು. ಬೇಡ್ತೀನ ಶಿವಾಜಿನಗರ ನಂದು, ಜಯನಗರ ನಿಂದು ಬಾರ್ಡ್ರ್ ಹಾಕೊಂಡು ಬಾಳು ನಾಯಿ ನನ್ನ ಮಗಳಿಲು. ಎನಿ ಸ್ಟೇಟ್ 24 ಆಟ ಆಡೋ ಗೋಳಿ ಮನೋಹರ. ಬೇಡ ಬೀರ ಬೇಡ, ನಾನು ಕೈ ಇಟ್ಟರೆ ಸುಟ್ಟು ಹೋಗೋ ನೀನು. ನನ್ನೊಂದಾಗಿ ಕಾದಾಡಿ ಸಾಯಬೇಡ. ಇದು ಸೇಡಿಟ್ಟ ಸರ್ಪ. ಹಲಾಲ್ ಟೋಪಿ ಹಾಕೊಂಡು ಗಲ್ಲಿ ಗಲ್ಲಿ ತಿರುಗುವ ಕಂಜಿ ರೌಡಿ ಅನ್ಕೊಂಡೇನ್ಲೇ? ಬೀರ, ನೀನು ಗರುಡನಾಗಿ ಬಂದರೆ ಅದನ್ನು ಮೇಲೆತ್ತಿ ಗರಗರನೆ ತಿರುಗಿಸಿ ನೆಲಕ್ಕೊಯ್ಯುವ ಗರುಡ ನಾನಿದ್ದೇನೆ. ನೀ ಹೆಚ್ಚಾಗಿ ಚೀರಿದರೆ ಕುರಿ ಹಾಲು ಕುಡಿದು ನಿನ್ನ ಗೊತ್ತು ಒಟ್ಟಗರು ನಾನಿದ್ದೇನೆ ಮಗನ. ನಾವು ಕೈ ಹಿಡಿಸಿದ ಅಡ್ಡಾಡಿಸಿದ ಕರಗಾಲ ಹಚ್ಚಿ ಮಾಕ ಎಂದು ನನಗ ಕೈ ಮಾಡಿ ಮಾತಾಡ್ತಾರಂದ್ರ ನೀವೇನ್ ಜಾಸ್ತಿ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಉಲ್ಟಾ ಖುಷಿ ಪಡಿ ನಮ್ಮ ಮಕ್ಕಳು ದೊಡ್ಡಾರಾಗ್ಯಾರ ಅಂತೇಳಿ. ಟಗರು ಹೇ ಬೀರ, ಅದೇ ಟಗರನ್ನು ಕತ್ತು ಕೊಯ್ದು ಉಲ್ಟಾನೆ ಹಾಕಿ ಅದ್ರ ಚರ್ಮ ಸುಲಿದು ಅದ್ರ ಒಂದೊಂದು ಪಾರ್ಟ್ಸ್ಗಳು ಬೇರೆ ಬೇರೆ ಮಾಡಿ ಅದ್ರ ಕಲಿಜ ಕಿತ್ಕೊಂಡ್ ತಿನ್ನೋನಾರ ರಾಕ್ಷಸ. ಮೈ ಹೋ ಕುರಿ ಹಾಲು ಕುಡಿದ್ರೆಲ್ಲ ಟಗರು ಆಗಲಿಕ್ಕೆ ಸಾಧ್ಯವಿಲ್ಲ ಮಗಳ. ಇದೊಂದು ಸಮಯ ಹೋಗಲೇ, ಮುಂದೆ ನೋಡ್ತಾ ಇರು. ಈ ನನ್ನ ಚದುರಂಗದಾಟದಲ್ಲಿ ನಿನ್ನ ಟಗರು ಹೇಗೆ ಬೀಳುತ್ತದೆ ಎಂದು. ಬರ್ತೀನಿ ಬೀರ.
ಬರ್ತೀನಿ. ಸೊತ್ತು 25 ಹಳ್ಳಿಗೆ ಸರ್ದಾರ ಈ ರಣವಿಕ್ರಮ. ದೊಡ್ಡನ್ಯಾಗ ದೊಡ್ಡವ ಈ ರಣವಿಕ್ರಮ. ಇಂಥ ಯೌವನ ತುಂಬಿದ ಕಣ್ಣಿಯರಿಗೆ ರಸಿಕರ ರಾಜ. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಲೇ ಮನೋರ, ಮೋಷ್ಟಿ ಮಾಡಿ ಒಡ್ಲ ಅಂದ್ರೆ ಎದ್ದು ಬಂದಿ ಚರಿತ್ರೆನೇ ಇಲ್ಲಲೇ ಮಗನ. ಹೋಗಲೇ ಹೋಗು, ಇಂಥದಕ್ಕೆಲ್ಲ ಹೆದರುವನಲ್ಲ ಈ ಬೀರ. ಯಾರಮ್ಮ ನೀನು? ಒಂಟಿಯಾಗಿ ಈ ಜಾಗದಲ್ಲಿ ನಿಲ್ಲಬಾರದು. ಹೋಗಿಬಿಡು ಮನೆ ಕಡೆಗೆ. ನಾನು ಈ ಊರಿನ ಶ್ರೀಮಂತರಾದ ಎಮ್ಮೆಲೆ ವೀರನಗೌಡರ ತಂಗಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿಮಗೆ ಶರಣಾರ್ಥಿ. ಓಹೋ, ಇರಲಿ ಇರಲಿ. ಪಂಜರೊಳಗಿಟ್ಟ ಸಾಕಿದ ಅರಗಿನಿಗೆ ಈ ಪರಿಸ್ಥಿತಿ ಇರಲಿ. ಇಲ್ಲಿ ಬೇರ, ಈ ನಿಮ್ಮ ಶೂರ ಧೀರತನ್ನು ನೋಡಿ ನಾನು ಮನಸೋತು ಹೋಗಿದ್ದೇನೆ. ಅದಕ್ಕೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ನೀವು ನನ್ನ ಗಂಡನ ಹಾಕಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಎದ್ದೇಳಮ್ಮ, ಎಂತ ನಿರ್ಧಾರ ನಿನ್ನದು? ನಿನ್ನ ತಂದೆ ನನಗೆ ಮೊದಲೇ ಹುಟ್ಟ ಕುಲ ವೈರಿ. ಅದಲ್ಲದೆ ನೀನು ಬಾಳಿ ಶಾಲೆ ಕಲ್ತಾಕಿ, ನಾನು ಶಾಲೆ ಕಲಿತದ ಶತದಡ್ಡ ಹೆಬ್ಬಟ್ಟು. ನನಗೂ ನಿನಗೂ ಎಲ್ಲಿಂದ ಹೊಂದಾಣಿಕೆ? ಹಿಂತೆಗೆದುಕೊಮ್ಮ ನಿನ್ನ ಮಾತನ್ನು. ಪ್ರೀತಿಯನ್ನು ಈ ಶಬ್ದಕ್ಕೆ ಯಾವುದೇ ಅಂತರವಿಲ್ಲ. ಯಾಕಂದ್ರೆ ನಾನು ಕಲಿತವಳಾದ್ರೇನು, ಶ್ರೀಮಂತನ ತಂಗಿ ಆದ್ರೇನು, ಸದಾ ನಿಮ್ಮ ಪಾದ ಸೇವೆ ಮಾಡಿ ಆ ಕುರಿ ಮರಿಯನ್ನು ಕಾಯ್ದು ಬೇಕಿದ್ರೆ ನಿಮ್ಮ ಹೆಸರು ತರ್ತೀನಿ. ಆದ್ರೆ ಕೊನೆವರೆಗೂ ನೀವು ನನ್ನ ಕೈ ಬಿಡಬಾರ್ದು. ಈ ಮಾತು ಸತ್ಯವೇ? ಇದನ್ನು ನಾ ನಂಬಲೇ? ಹೌದು, ಈ ಮಾತು ನೀವು ನಂಬಲೇಬೇಕು. ನನ್ನ ಆನೆ, ನಿಮ್ಮ ಆನೆ, ಈ ವನದೇವತೆ ಮೇಲೆ ಆನೆ ಮಾಡಿ ಹೇಳ್ತೀನಿ, ಈ ಮಾತು ಸತ್ಯ. ಆಯ್ತು ಲಕ್ಷ್ಮಿ, ಮದುವೆ ಮಾತ್ರ ನನ್ನ ಕೇಳೇ ಆಗುವುದು. ಆಯ್ತು ನನ್ನ ಭೀರ, ನನ್ನ ಶೂರ. ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ.
ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ಲಕ್ಷ್ಮಿ ಏ ಲಕ್ಷ್ಮಿ ನಿಮ್ಮ ಮನೆ ತನಕ ಕಳಿಸಿಬಿಟ್ಟು ಬರ್ತೀನಿ ಬಾರಿ ಬನ್ನಿ ಕೇಳಿಸ್ಕೊರಲೇ ಕಾಲ್ದರೆ ತುಳು ಕರ್ದೆ ನಾನು ಮೂತಿ ತೀರ್ಸ್ಕೊಂಡು ಹೋದಳು ಮತ್ತೆ ತೆರಿಗೆ ಚಕ್ರೆ ನೀನು ನಿನ್ನಂತವಳಿಗೆ ಏನ್ ಹೇಳ್ಬೇಕು ಕೇಳೋಣ ಯಾಕಲೇ ತಮ್ಯ ನನ್ನ ಹಿಂದೆ ಬಾಳ ಮಾತಾಡ್ತೀಯ ಅಂತ ಯಾಕೆ ನಿಮ್ಮಪ್ಪ ನಿನ್ನ ಗಂಡಸ ಅಂತೇಳಿ ಹೊಡ್ಸಿಲ್ಲ ನೀನು ಮಾತಾಡಕ್ ನಾನು ಮುಂದೆ उस रांडी ने ऐसा जादू चलाया हमसे सारी लड़के ब्लॉक करा के हम तो सुनाया उसका आशिकों हजारों है उस बिन्ना चौथ के नाम पे हम बदनाम है ಹೋಗು ಹೋಗು ಸಕ್ಕಿಣಿ ಹೆಣ್ಣೆ ಹೋಗು ನಿನಗೆ ಅಂತ ಅರ್ಥವಾಗುತ್ತದೆ
ಮನೋಹರನ ಕಪಟ ನಾಟಕದ ಸನ್ನಿವೇಶ. ಇಂದು ನನ್ನ ಕೈವಶವಾಗಬೇಕಾದ ನೀನು ಹೋಗಿ ಹೋಗಿ ಅನಾಥ ಶತದಡ್ಡ ಬೀರನ ಕೈ ಹಿಡಿದಲ್ಲ, ಇದರ ಸೇಡಿನ ಕಿಡಿಯನ್ನು ಈ ದ್ವಂದ್ವೆ ಒಂದು ಫೋಟೋವಿನಿಂದ ನನ್ನ ಗೌಡನ ತಲೆ ಕೆಡಿಸಿ ಶಶಿಯೊಂದಿಗೆ ನಿನ್ನ ಕೈ ಹಿಡಿಸ್ಬೇಕೆಂದು ಅವನ ಕನಸನ್ನು ನಾಶ ಮಾಡಿ ಮುಂದೊಂದು ದಿನ ನಿನಗೆ ವಿಧವೆಯ ಪಟ್ಟ ಕಟ್ಟಿ ನಿನ್ನ ಚಿತ್ರನ ಬೀದಿಗೆ ಎಳೆದು ಕೊಳೆಗೊಂದು ದಿನವಾದರೂ ನಿನ್ನ ಅಂಗ ಸುಖ ಸವೆದಿದ್ದರೆ ನಾನು ನರ ರಾಕ್ಷಸ ಮನೋಹರನೇ ಅಲ್ಲ. ಹತ್ತೂರಲ್ಲಿ ಇವನಂತ ಗಂಡಾರಿಲ್ಲ, ಹತ್ತೂರಲ್ಲಿ ಕೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ತೋರ್ಸಕ್ ಬಂದ್ರೆ ಗೊತ್ತು ಏಟ್ಗೆ ಗೂಗಲ್ ಎಲ್ಲ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಹತ್ತೂರಲ್ಲಿ ಇವನಂತ ಗಂಡಾರಿಲ್ಲ, ಹತ್ತೂರಲ್ಲಿ ಕೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ತೋರ್ಸಕ್ ಬಂದ್ರೆ ಗೊತ್ತು ಏಟ್ಗೆ ಗೂಗಲ್ ಎಲ್ಲ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ದುಡ್ಡಿನಲ್ಲಿ ದೊಡ್ಡವ ಈ ವೀರನ ಗೌಡ, ಸೊಕ್ಕಿನಲ್ಲಿ ದೊಡ್ಡವ ಈ ವೀರನ ಗೌಡ.
ದೌಲತ್ನ್ಯಾಗ ದೊಡ್ಡವ ಈ ವೀರನ ಗೌಡ. ವೀರ ಎಂಬ ಪದ ಮುಂದಿಟ್ಟು ಹುಟ್ಟಿದವನೇ ಈ ವೀರನ ಗೌಡ. ನಾನ್ಯಾರು? ಹಳ್ಳಿಕಾರ ಪಟ್ಟಣ ಸೀಟಿ ರೌಡಿಗಳನ್ನು ಮಟ್ಟ ಹಾಕಿ ಮೆಟ್ಟಿನಿಂದ ಪರಾಕ್ರಮಶಾಲಿ ನನ್ನ ಕೊಂಡರೆ ಮಂತ್ರಿಗಳು ಹೆದರುತ್ತಿರುವಾಗ, ನನ್ನ ಕಂಡರೆ ಮುಖ್ಯಮಂತ್ರಿಗಳು ಬೆದರುತ್ತಿರುವಾಗ, ನನ್ನ ಕಂಡರೆ ಈ ನೋಡಿನ ಜನಕ್ಕೆ ಎತ್ತಿ ನಮಸ್ಕಾರ ಮಾಡಿ ಹಿಂದಕ್ಕೆ ಸರಿದ ಗಡಗಡನೆ ನಡುಗುತ್ತಿರುವಾಗ ಏಕೊಚ್ಚ ಒಬ್ಬ ಅನಾಥ ನನ್ನ ಮಗ ವೀರ ನನ್ನ ಭೂಸೋದನಿಕ್ಕೆ ಎದುರಾಗಿ ನಿಂತನೆಂದರೆ ಅವನನ್ನ ಜೀವಂತ ಸಮಾಧಿ ಮಾಡದೆ ನಾ ಬಿಡಲಾರೆ. चलते इसको कहता है दिल के इसको कहता है. ಈ ವೀರನ ಗೌಡ निकला था अंडरवर्ल्ड ढान 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 कहता है. मांत्रिका हे मांत्रिका, ಲೆಕ್ಕಾಚಾರ ಎಲ್ಲರದು ಒಂದು ಲೆಕ್ಕಾಚಾರವಿರುತ್ತದೆ. ಅದರಲ್ಲಿ ಬಡ್ಡೆ ಹುಡುಗರು ಹಾಕುವುದು ಹುಡುಗಿಯರ ಲೆಕ್ಕಾಚಾರ, ಶ್ರೀಮಂತ ಹಾಕುವುದು ದುಡ್ಡಿನ ಲೆಕ್ಕಾಚಾರ, ಒಬ್ಬ ಬಡವ ಹಾಕುವುದು ಒಂದು ಹೊತ್ತಿನ ಕೂಲಿನ ಲೆಕ್ಕಾಚಾರ. ಅದೇ ರೈತ ಹಾಕುವುದು ಈ ದೇಶಕ್ಕೆ ಅನ್ನ ಹಾಕುವ ಬೆಳೆಯ ಲೆಕ್ಕಾಚಾರ. ಹಾ ಗೌಡ್ರೆ, ಅದೇನೆಂದು ಬೇಗ ಹೇಳಿ. ಶಶಿಧರನನ್ನು ಕರೀಲಿಕ್ಕೆ ಹೋದ ನಿನ್ನ ಪ್ಲಾನ್ ಏನಾಯಿತು? ಈಗಲೇ ಬರ್ತಾನೆಂದು ಹೇಳ್ತಾನೆ ಗೌಡ್ರೆ. ಆಗೋ ನೋಡ್ರಿಪ್ಪ, ಅವನಂತ ಅವನ ಈ ಕಡೆ ಬರಾಕ್ ಕುಂತಾನ್ರಿಪ್ಪ. ಅವನಂತವ ನಮಸ್ಕಾರ ರೀ ಗೌಡ್ರಿ. ಬರ್ತಿದ್ದಾನೆ. ಬರಲಿ ಬರಲಿ. ನಮಸ್ಕಾರ ಗೌಡ್ರಿಗೆ. ಇರಲಿ ಇರಲಿ. ಹೋ ಹೋ, ರೈತರ ಮುಖಂಡ ಧರ್ಮರಾಜ್, ಬನ್ನಿ ಕುಳಿತುಕೊಳ್ಳಿ. ನನ್ನ ಕಡೆವೇನಾದರೂ ಕೆಲಸವಿತ್ತೆ? ಅದೇನಿಲ್ಲ ಗೌಡರೇ, ಈ ವರ್ಷ ನನ್ನ ಬೆಳೆದ ಮಾಲಿಗೆ ಚೆನ್ನಾಗಿ ರೇಟವನ್ನು ಹೋಯ್ತಿತ್ತು, ಕೈ ತುಂಬ ಹಣನೂ ಬಂದಿತ್ತು. ಅದನ್ನ ತೆಗಿಲಕ್ಕೊಂದು ನಿಮ್ಮ ತಮ್ಮನ ಕಡೆ ಸಾಲವನ್ನು ತೀರಿಸ್ಲಕ್ಕೆ ಬಂದಿದ್ದೀನಿ ಗೌಡ್ರಿ. ಅಬ್ಬಾ, ಅಂತೂ ಈ ವರ್ಷ ನಿನ್ನ ಕೃಷಿಯಿಂದ ಖುಷಿಯಾಗಿದ್ದೀಯಾ? ಅದೆಂತ ಖುಷಿ ಗೌಡರೇ, ಈ ವರ್ಷ ಆಳಿನ ಪಗಾರವನ್ನು ಬಾಳುವಾಗಿದೆ. ಹೀಗಾಗಿ ಅದರಲ್ಲಿ ಉಳಿಸಿಕೊಂಡು ನಿಮ್ಮ ಹಣವನ್ನು ತೀರಿಸಲಿಕ್ಕೆ ಬಂದಿದ್ದೀನಿ ಗೌಡ್ರೆ. ಸೀತಾಪತಿ, ಇವರ ಸಾಲ ಎಷ್ಟಾಗಿದ್ರು ಲೆಕ್ಕ ಮಾಡಿ ಚೊಕ್ತ ಮಾಡಿಬಿಡು. 1,48,000 ರೂಪಾಯಿ ಐತ್ರಿಪ್ಪ ಇವ್ರದ. ಆಯ್ತು, ಚುಕ್ತ ಮಾಡೇ ಬಿಡ್ರಿ. ತೆಗೆದುಕೊಳ್ಳ್ರಿ ಏನವನು. ತಾರುಪಾತ ಅವನ ಕೊಡ್ಬೇಕಾದ್ರೆ ನಮ್ದು ಎಷ್ಟು ಸಣ್ಣಾಗಿರುತ್ತೆ ನಮ್ಮ ಗೌಡ್ರದು. ತಾತ ಆಯ್ತು ಗೌಡ್ರಿ, ನಾನು ಬರುತ್ತೇನ್ರಿ. ಹಾ ನೋಡ್ಪಾ ತಮ್ಮ, ನಿಮ್ಮ ಲೆಕ್ಕ ಎಲ್ಲ ಚುಪ್ತಾ ಮಾಡಿ ಬಿಟ್ಟು ನೋಡ್ಪಾ ತಮ್ಮ ಧರ್ಮಣ್ಣ.
ಶಶಿಧರ ಬಾ ಹೋಗೋಣ. ಇಲ್ಲಣ್ಣ ನೀವು ನೋಡ್ಯಾರಿ, ನಾನು ಆಮೇಲೆ ಬರ್ತೀನಿ. ದೊಡ್ಡರ ಮನೆಯಲ್ಲಿ ಬಹಳ ಹೊತ್ತ ನಿಂದ್ರ ಬರ್ದಪ್ಪ, ಬಾ ಹೋಗೋಣ. ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡಿತೇನಲ್ಲ, ಅದರ ಬಗ್ಗೆ ಸ್ವಲ್ಪ ಮಾತಾಡೋದಿದೆ. ಅದಕ್ಕೆ ನೀವು ನಡೆಯಿರಿ, ನಾ ಆಮೇಲೆ ಬರ್ತೀನಿ. ಸರಿ ಸರಿ, ಹಾಗೆ ಮಾಡು, ನಾನು ಬರ್ತೀನಿ. ನನ್ನ ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲರೂ ಸೇರಿ ಬಂದಿದ್ದೀರಿ ಎಂದು ನಾನು ತಿಳಿದುಕೊಂಡರೆ ಆತನನ್ನು ಏನ ಕೇಳದೆ ಹಾಗೆ ಕಳಿಸಿಬಿಟ್ಟಿಯಲ್ಲೋ ಮುಟ್ಟಾಳ. ಬರುವುದು ಬಂದಾಣ, ನಮ್ಮ ಭೂಮಿ ವಿಷಯ ಹೇಳ್ತಾಣ. ಇಲ್ಲ ನಿನ್ನ ಲಗ್ನ ಸಮಾಚಾರ ಕೇಳ್ತಾಣ ನಾವು ತಿಳಿದಿದ್ರೆ. ಏ ಶಶಿಧರ, ಇದೇನಾದೋ ನಿನ್ನ ಕೆಲಸ? ಆಚಾರ ವಿಚಾರ ಮಧ್ಯದೊಳಗ ಯಾಕಲೇ ತಮ್ಮ ನಿನ್ನ ಕಿತಾಪತಿ? ಅಲ್ವ ತಮ್ಮ, ಪಟ 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 ಅದೇನಂತ ಸ್ವಲ್ಪ ಹೇಳಿಬಿಡ್ಲ. ತಿಳಿಲಿ ಇಲ್ಲ ಎಂದರೆ ಆ ಸೊಕ್ಕಿನ ಬೀರನನ್ನು ಇಲ್ಲಿಗೆ ಕರೆಸಿ ನಿನ್ನ ಕರಿವಿನಿಂದ ಅವನನ್ನು ಹೊಡೆದು ಬಿಡು. ಆ ನಂತರ ನನ್ನ ಕೈಯನ್ನು ಕೊಟ್ಟು ಮದುವೆ ಮಾಡಿಬಿಡುತ್ತೇನೆ. ಎಲ್ಲ ಕೆಲಸ ಓಕೆ ಆಗತ್ತೆ. ನಾವಿಬ್ಬರು ಸೇರಿ ಹೇಳಾಗಿದೆ, ಇವತ್ತೇ ಆ ಸ್ಟ್ರೈಕ್ ಕೊನೆ ಆಗತ್ತೆ. ಆ ಸ್ಟ್ರೈಕ್ ಇವತ್ತೇ ಕೊನೆ ಯಾಗದಿದ್ರೆ ಅವನ ತಾರೀಕು ನಾವು ಮಾಡಬೇಕಾಗುತ್ತದೆ. ಲೇ 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 ತಮ್ಮ, ಈಗ ಸ್ವಲ್ಪ ನಿಂದ್ರಲೇ. ನಮ್ಮೂರು ದೇವ್ರ ಕೋಣ ಅಲ್ಲೇ ಆ ಲಕ್ಷ್ಮೀಪತಿ ಮೇಲೆ ನಮ್ದು ವಿಶ್ವಾಸ ಐತೆ. ಶಶಿ ಮ್ಯಾಲ ಹಾ ಗೌಡ್ರ ಬರ್ರಿ ಹೋಗೋಣ ಬರ್ರಿ. ಆ ಶಶಿ ಅಪ್ಪನ ನಮ್ಮ ಲಕ್ಷ್ಮಣ್ ಕೂಡ ಕುಂಡ್ರಸಾಕ ಮಾಡಿಬಿಡು ಬರ್ರಿ. ನಿಮ್ಮ ಒಪ್ಪಿಗೆ ಐತಲ್ಲ ಪಾತಮ್ಮ ನಿಮ್ಮ ಅಣ್ಣಂದ ಒಪ್ಪಿಗೆ ತಗೊಂಡು ಎಲ್ಲಿಗೆ ಬಂದಿರುವೆ ನಿಮ್ಮ ಲಕ್ಷ್ಮಿಯನ್ನು ಕೇಳರೀಗ. ಶಬ್ಬಾಷ್ ಶಶಿಧರ, ನಿನಗೇಕೋ ಸಂಕೋಚ? ನಿನ್ನ ಎದುರಿಗೆ ನನ್ನ ತಂಗಿಯನ್ನು ಕರೆದು ಕೇಳುತ್ತೇನೆ. ಲಕ್ಷ್ಮಿ, ತಂಗಿ ಲಕ್ಷ್ಮಿ, ಹೇಳಣ, ಏನು ಕೆಲಸ? ಬಾ ತಂಗಿ ಲಕ್ಷ್ಮಿ, ನಿನ್ನ ಮದುವೆ ಆಗುಕೊಂಡು ಬಂದಿದ್ದಾನೆ ನೋಡಿಲ್ಲಿ. ನೋಡಿ ನಾನೇನ್ ಮಾಡ್ಬೇಕು? ಏನ ಮಾಡೋದಂದ್ರೆ ತಂಗಿ ಲಗ್ನವಾಗಬೇಕಮ್ಮ. ಯಾಕೆಂದ್ರೆ ಅವನು IPS ಓದಿ ಇನ್ಸ್ಪೆಕ್ಟರ್ ಆಗುತ್ತಿದ್ದಾನೆ. ಅವನು ಇನ್ಸ್ಪೆಕ್ಟರ್ ಆದ್ರೇನು ಕಲೆಕ್ಟರ್ ಆದ್ರೆ ನನಗೇನು? ನಾನು ಅವನನ್ನ ಮದುವೆ ಆಗೋದಿಲ್ಲ. ನಾ ಹೇಳಿದಷ್ಟೇ ಕೇಳಬೇಕು. ನೀನು ನನ್ನ ತಂಗಿ ಅಲ್ಲವೇ? ಮಲ ತಂಗಿ ಎಂಬುದು ಇಡೀ ನಾಡಿಗೆ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಮದುವೆ ಮಾಡಿಕೊಳ್ಳೋ ಗಂಡು ಇವನಲ್ಲ, ಅವನು ಬೇರೆ ಇದ್ದಾನೆ. ಲಕ್ಷ್ಮಿ, ನನಗೆ ಗೊತ್ತಿಲ್ಲದ ನಿನ್ನ ಕೈ ಹಿಡಿಯಲು ಬರುತ್ತಿರುವವನು ಅವನು ಯಾವ ಪಡಕೊಂಡೆ ನನ್ನ ಮಗ. ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ನಾ ಹೇಳಿದಾಗೆ ನೀನು ಇವನನ್ನೇ ಮದುವೆ ಆಗಬೇಕು. ಅದು ಈ ಜನ್ಮದಲ್ಲಿ ಕೂಡ ಸಾಧ್ಯವಿಲ್ಲ. ತಂಗಿ ಬಾ 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 ಹೋಗ್ಬೇಡ ಬಾರ ಬಾ ತಂಗಿ. ನಿಮ್ಮ ಅಣ್ಣ ಸ್ವಲ್ಪ ಮಾತು ಕೇಳಲ್ಲ. ಏನ್ ಮುಟ್ಟಾಳ ಹುಡುಗೈತಿ ಬಾ ಇದು. ಚೇ 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 ಗೌಡ್ರ ಕಿಮ್ಮತ್ತ ಕಂಡು ಬರ್ತಾಳ ನೋಡ್ರಿ. ಒಂದು ಮಾತು ಗಸಕ್ನ ಹ್ಞೂ ಅಂತಿದ್ರೆ ಏನಕ್ಕಿತ್ತು? ಮಣಿ ಕಟ್ಟು ಹೋಗಿತ್ತನ? ಏನು ಮಾ ತಂಗಿ ಹೇಳಿ. ನನಗೆ ತಿಳಿಯದೆ ನನ್ನ ತಂಗಿಯನ್ನು ತಲೆ ಕೆಡಿಸಿ ಅವಳನ್ನು ಕೈ ಹಿಡಿಯಲು ಬರುತ್ತಿರುವವನ ಅವನ ಪಡಕೊಂಡು ನನ್ನ ಮಗ ಇರಬೇಕು ಮಾತ್ರಿಕ. ಸ್ವಲ್ಪ ತಾಳ್ಮೆ ಇರ್ಲಿ ಗೌಡ್ರೆ. ನಿಮ್ಮ ತಂಗಿಯ ತಲೆ ಕೆಡಿಸೋದನ್ ಬ್ಯಾರೆ ಯಾರು ಯಾಕೆ? ಅವನು ನಿತ್ಯ ನಿಮ್ಮ ವೈರತ್ವದಲ್ಲಿದ್ದಾನೆ. ಅಂದರೇನಿದು ಮನೋಹರ ನಿನ್ನ ಮಾತಿನ ಅರ್ಥ?
ನನಗೆ ತಿಳಿಯದೆ ನನ್ನ ತಂಗಿಯನ್ನು ಕೈ ಹಿಡಿದು ಅವಳ ಮೈ ಮುಟ್ಟಲು ಬರುತ್ತಿರುವವನು ಅವನ್ಯಾವ ಸೂರ? ಅವನೇ ನಿಮ್ಮ ಕಡುವರಿ ಕುರಿಗಾರ ಬೀರ ಸಾಧ್ಯವಿಲ್ಲ ಮನುವರ, ಸಾಧ್ಯವೇ ಇಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಹೆಬ್ಬಟ್ಟಿನ ದೊಡ್ಡ ನನ್ನ ಮಗ ಬೀರ ಎಲ್ಲಿ? ನಾನಿದನ್ನು ನಂಬುವುದಿಲ್ಲ ಮನೋಹರ. ಇದನ್ನು ನೀನು ಸುಳ್ಳು ಹೇಳುತ್ತಿರುವೆ. ನೀವು ನನ್ನ ಮಾತು ನಂಬೋದಿಲ್ಲ ಅಂತಾನೆ ಅವರ ಹಾಡಿ ಅಪ್ಪಿಕೊಂಡಿದ್ದು ಭಾವಚಿತ್ರ ತೆಗೆದುಕೊಂಡು ಬಂದಿದ್ದೇನೆ, ನೋಡಿಲೆ. ಬಾನು, ನಾನಿದನ್ನೇನು ನೋಡುತ್ತಿರುವೆ? ನಿಜವಾಗಿ ನನ್ನ ತಂಗಿಯನ್ನು ಕೈ ಹಿಡಿಯುತ್ತಿರುವನೇ? ಈ ಭಾವಚಿತ್ರದಲ್ಲಿರುವುದು ಸತ್ಯವೇ? ಮನೋಹರ ಮನೋಹರ, ಈಗ ನಾನು ಏನು ಮಾಡಲೇ? ಎಲ್ಲಿಗೆ ಹೋಗಲೇ? ಅವನನ್ನು ದರದರನೆ ಎಳೆದು ತಂದು ತುಂಡು ತುಂಡಾಗಿ ಕತ್ತರಿಸಿ ತೆಳಗೆ ಚೆಲ್ಲಲೇ? ಇಲ್ಲ, ಅವರ ಮನೆಗೆ ಬೆಟ್ಟ ಹತ್ತಿ ಸೊಟ್ಟ ಬಿಡ್ಲ. ಶಶಿಧರ, ಏನದಕ್ಕೆ ನಿನ್ನ ಉತ್ತರ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಕೊಟ್ಟಿದ್ದೇ ಅಂತಿಮ ತೀರ್ಪು. ಆಯುಷ್ಯದ ಅವಧಿ ಮುಗಿದ್ರೆ ಅವನಿಗೆ ಇನ್ನು ತಡಬೇಡ ಗೌಡ್ರೆ. ತಾಳ್ಮೆ ಎಂಬುದು ತಾಳ ತಪ್ಪಿ ನಿಮ್ಮ ಬಾಳ ಬಳಿಯ ಹರಿದು ಹೋಗುತ್ತಿರುವಾಗ ತಡವೇಕೆ? ಈಗಲೇ ಅಪ್ಪಣೆ ಮಾಡಿಬಿಡಿ. ಅವನ ರುಂಡ ಮುಂಡ ಬೇರೆ ಮಾಡಿ ನಿಮ್ಮ ಪಾದದಾಕ್ಷಿ ತಂದೆಸಿವೆ. ಅವನ ಕತಿ ಮುಗಿಸಿ ಶಶಿಧರ ತಿಥಿ ಮಾಡ್ಕೊ ಅಂತ ಹೇಳಿಬಿಡು ಮತ್ತಮ್ಮ. ಬರ್ರಿ ಗೌಡ್ರ, ಒಳಗ ಮಾತಾಡೋದೈತಿ ಬರ್ರಿ. ಅವಸರದಲ್ಲಿ ಆ ವಿಷಯಕ್ಕೆ ಕೈ ಹಾಕಿ ಅವಸಾನ ತಂದುಕೊಳ್ಳಬೇಡಿ. ನಿಮ್ಮ ತಂಗಿ ಈ ಶಶಿನ ಬಿಟ್ಟು ಬೀರನ ಕೈ ಹಿಡಿದ್ರೆ ಏನಾಯಿತು? ಈಗ ಇವನ ಮದುವೆ ಆಗಲೇಬೇಕು. ಅಂಥದೊಂದು ಕಾರ್ಯ ನಾನು ಮಾಡಿ ತೋರಿಸುತ್ತೇನೆ. ಇದಕ್ಕೆ ನಿಮ್ಮೆಲ್ಲರೂ ಒಪ್ಪಿಗೆ ತಾನೆ? ಹೌದಾ? ಅದೇನೆಂದು ಬೇಗ ಹೇಳ. ತಾಳ್ಮೆ ಎಂಬುದು ತಾಳ ತೆಪ್ಪೆ. ಇಸ ತುಂಬಿದ ಸರ್ಪ ಎಡೆ ಎತ್ತಿ ಹೋಗುತ್ತಿರುವಾಗ ಅದೇನೆಂದು ಬೇಗ ಹೇಳು. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ. ಅವಳನ್ನು ಆತನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ಮನೋಹರ, ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಲಗ್ನ ಮಾಡಿದರೆ ನನ್ನ ಸೇಡ ಹೇಗೆ ತೀರಬೇಕು? ನಿಮ್ಮ ಸೇಡು ಅಷ್ಟೇ ಏಕೆ? ನಿಮ್ಮ ಆಸೆ ಎಲ್ಲವೂ ಈಡೇರುತ್ತೆ. ತಮ್ಮ, ಏನಾದ್ ನಿನ್ನ ಗೂಡಾರ್ಥ ಸ್ವಲ್ಪ ಬಿಡಿಸಿ ಹೇಳಿ ತಮ್ಮ. ನಮಗೂ ನನ್ನ ತಂಗಿ ಇವನ ಕೈ ಹಿಡಿದ ನಂತರ ಇವರ ಹೇಳಿದಾಗ ಎಲ್ಲವನ್ನು ಮಾಡ್ತಾ ಹೋಗೋಣ. ಮೊದಲು ನಮ್ಮ ಗೌಡರ ಕಾರ್ಯ ಮುಗಿಯಲಿ. ಇವರೆಲ್ಲರ ಎದುರಿಗೆ ಎಲ್ಲವನ್ನು ಮಾತಾಡಲಿಕ್ಕೆ ಆಗೋದಿಲ್ಲ. ಗೌಡ್ರ ಕೆಲಸ ಗೌಡ್ರು ಮಾಡಲಿ, ಇವನ ಮದುವೆ ಕೆಲಸ ನಾವು ಮಾಡೋಣ. ಯಾಕ್ರಿ ಸೀತಾಪತಿ ಏನಂತೀರಾ? ಇದು ಒಂದು ಲೆಕ್ಕಕ್ಕೆ ತಮ್ಮ ಬರೋಬರಿ ಐತಿ ನೋಡಪ್ಪ ತಮ್ಮ. ಬನ್ನಿ, ಹಾಗಾದ್ರೆ ಏನ್ ಮಾಡಿ ತೋರಿಸ್ಬೇಕದು ಅನ್ನೋದು ಅದನ್ನೇ ಮಾಡಿ ತೋರಿಸುತ್ತೇನೆ.
ಶಶಿ ಶಶಿ ಏನಂತೀಯ? ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ಬೇಗನೆ ನಡೆಯಲಿ. ನಡೀರಿನ್ನ ಆ ಲಕ್ಷ್ಮವ್ನ ಬೆಕ್ಟ್ ಮಾಡಿ ಅರ್ಕಲ್ ಗಡಿಗೆ ಸುರ್ರಿಕೆ ಅಂದ್ರ ಹಾಕಿ ಬಿಡನು ಊರ್ ಮಂದಿಗೆಲ್ಲ. ಸವಾಲಿನಲ್ಲಿ ಷರತ್ತು ಹಾಕಿದವನ ಹೆಣ ಇನ್ನೊಂದು ತಾಸಿನಲ್ಲಿ ಅವರ ಮನೆ ನರಕ ಅನುಭವಿಸುತ್ತೆ. ಸುತ್ತು 25 ಹಳ್ಳಿಯರಿಗೆ ಸರ್ಕಾರ ತುತ್ತಿನಲ್ಲಿ ಈ ವೀರನ ಗೌಡ ರಣಧೀರ ಇಂಥ ಯೌವನ ತುಂಬಿದ ಕನ್ಯರಿಗೆ ರಸಿಕರ ರಾಜ ವೀರನ ಗೌಡ ಹಾಕಬೇಡ ಹಕ್ಕಿಗೆ ಕಾಳ